सबको मेरा नमस्कार। मैं आज इस वीडियो में मेहमानों से भगवान बचाए कहानी का सारांश को कन्नड़ में बताती हूँ। मेहमानों से भगवान बचाए ಗೋಪಾಲ್ ಪ್ರಸಾದ್ ವ್ಯಾಸ್ ಜಿ की उच्च कोटि की ವ್ಯಂಗ್ಯ ರಚನಾ है। ಈ ಮೆಹಮಾನೋನ್ ಸೆ ಭಗವಾನ್ ಬಚಾಯೆ ಅನ್ನುವಂಥ ಕಹಾನಿಯನ್ನು ಬರೆದವರು ಗೋಪಾಲ್ ಪ್ರಸಾದ್ ವ್ಯಾಸ್ जी। पहले हम मेहमानों से भगवान बचाए इसका अर्थ जानेंगे। ಮೆಹಮಾನ್ ಅಂದರೆ ಗೆಸ್ಟ್, ಅಂದರೆ ಅತಿಥಿಗಳು ಅಂತ. ಅತಿಥಿಗಳಿಂದ ಭಗವಂತ ನಮ್ಮನ್ನು ಕಾಪಾಡು ಅಂತ ಹೇಳಿ ಅರ್ಥ. ಮೆಹಮಾನೋನ್ಸೆ ಭಗವಾನ್ ಬಚಾಯಿ ಅಂದರೆ ಅತಿಥಿಗಳಿಂದ ದೇವರೇ ನಮ್ಮನ್ನು ಕಾಪಾಡು ಅಂತ. ಈ ಕಥೆಯಲ್ಲಿ ಗೋಪಾಲ್ ಪ್ರಸಾದ್ ವ್ಯಾಸಜಿ ಅವರ ಜೀವನದಲ್ಲಿ ಅತಿಥಿಗಳಿಂದ ಬಚಾವಾಗಲಿಕ್ಕೋಸ್ಕರ ಯಾವ ಯಾವ ರೀತಿಯ ಪ್ಲ್ಯಾನ್ಗಳನ್ನು ಉಪಾಯಗಳನ್ನೆಲ್ಲ ಮಾಡ್ತಾರೆ ಅದನ್ನು ಅವರು ಈ ಕಹಾನಿಯಲ್ಲಿ ನಿಮಗೆ ತಿಳಿಸಿದ್ದಾರೆ. ಈಗ ನಾವು ಪಾಠದ ಸಾರಾಂಶ ನೋಡ್ತಾ ಹೋಗುವ. पुराने ज़माने में लोग अतिथि को भगवान मानते थे। उनके आगमन से परिवार में खुशियाँ छा जाती थी। उनके स्वागत सत्कार एवं मेहमान नवाजी में कोई कसर ना छोड़ते थे। ಪುರಾನೆ ಜಮಾನೆ ಮೇ ಅಂದರೆ ಹಿಂದಿನ ಕಾಲದಲ್ಲಿ ಅತಿಥಿಗಳು ಬರೋದು ಅಂತ ಹೇಳಿದರೆ ಎಲ್ರಿಗೂ ಒಂದು ಖುಷಿ ಆಗ್ತಾ ಇತ್ತು. ಅತಿಥಿಕೋ ಭಗವಾನ್ ಮಾನ್ತೇತೆ, ಅತಿಥಿಗಳನ್ನು ಭಗವಂತ ಅಂತ ಹೇಳ್ತಾರೆ. ಏಕ್ ಬಾತ್ ಹೇ ಅತಿಥಿ ದೇವೋ ಭವ, ನೀವು ಕೇಳಿರ್ಬೋದು ಆ ಮಾತನ್ನು. ಅಂದರೆ ಅತಿಥಿಯೇ ಭಗವಂತ ಅಂತ. ಅತಿಥಿ ಸತ್ಕಾರ ಭಾರತೀಯ ಸಂಸ್ಕೃತಿ ಬಿ ಹೇ, ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ ಅತಿಥಿ ಸತ್ಕಾರ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಅಂಗ. ಹಾಗಾಗಿ ಪುರಾನೆ ಜಮಾನೆಯಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಅತಿಥಿಗಳು ಬರೋದು ಅಂತ ಹೇಳಿದರೆ, ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂತ ಹೇಳಿದರೆ ಅದರ ಖುಷಿಯೇ ಬೇರೆ ಆಗಿತ್ತು. ಉನ್ಕೆ ಸ್ವಾಗತ ಸತ್ಕಾರ, ಅವರನ್ನು ಸ್ವಾಗತ ಮಾಡೋದು, ಅವರಿಗೆ ಸತ್ಕಾರ ಮಾಡೋದು ಅಂತ ಹೇಳಿದರೆ ತುಂಬ ಖುಷಿಯ ವಿಚಾರ ಆಗ್ತಾಯಿತ್ತು. ಅದನ್ನು ಯಾರೂ ಸಹ ಬಿಡ್ತಾ ಇರಲಿಲ್ಲ. ಒಬ್ಬರು ಅತಿಥಿಗಳು ಮನೆಗೆ ಬಂದರು ಅಂತ ಹೇಳಿದರೆ ಅವರನ್ನು ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡಿಯೇ ಕಳಿಸ್ತಾ ಇದ್ದರು. ಆದರೆ ಇಲ್ಲಿ ಲೇಖಕರಿಗೆ ಮಾತ್ರ ಅವರಿಗೆ ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇರಲಿಲ್ಲ. लेखक तो दिल्ली के रहने वाले थे। आजकल आमदनी तो बड़ी लेकिन ಖರ್ಚಾ ತೋ ಬಹುತ್ ಬಡ್ ಗಯಾ. ಇಲ್ಲಿ ಏನಂದರೆ ಲೇಖಕರು ದಿಲ್ಲಿಯಲ್ಲಿ ಇರ್ತಾಯಿದ್ರು. ಆಜ್ಕಲ್ ಆಮ್ದನಿ ತೋ ನಹಿ ಬಡಿ, ಈಗಿನ ಕಾಲದಲ್ಲೆಲ್ಲ ಇನ್ಕಮ್ ಏನೂ ಜಾಸ್ತಿ ಆಗಲಿಲ್ಲ. ಲೇಕಿನ್ ಖರ್ಚಾ ತೋ ಬಹುತ್ ಬಡ್ ಗಯಾ, ಆದರೆ ಖರ್ಚು ಮಾತ್ರ ಜಾಸ್ತಿ ಆಗಿದೆ ಅಂತ ಲೇಖಕನ ಪರಿಸ್ಥಿತಿಯನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಅವರು ದಿಲ್ಲಿಯಲ್ಲಿ ಇರ್ತಾರೆ, ಅವರಿಗೆ ಇನ್ಕಮ್ ಏನು ಜಾಸ್ತಿ ಇಲ್ಲ, ಬಟ್ ಇನ್ಕಮ್ಗಿಂತ ಜಾಸ್ತಿ ಅವರಿಗೆ ಖರ್ಚಾಗ್ತಾ ಇದೆ. ಪರಿವಾರ ಕೋ ಸಂಭಾಲ್ನಾ ಹಿ ಮುಷ್ಕಿಲ್ ಲಗ್ ರಹಾ ಹೈ, ಇಲ್ಲಿ ಇವರಿಗೆ ಇವರ ಪರಿವಾರವನ್ನು ಸರಿದೂಗಿಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ. ऐसे में किसी के घर आने की संभावना से ही दिल की धड़कन कम से कम 4 गुनी बढ़ जाती थी. ಇವರ ಪರಿಸ್ಥಿತಿ ಮುಂದೆ ಸರಿ ಇಲ್ಲ. ಅಂಥ ಟೈಮಲ್ಲಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ವಿಷಯ ಗೊತ್ತಾದ ತಕ್ಷಣ ಇವರ ಎದೆ ಬಡಿತ 4 ಗುಣಿ ಅಂದರೆ 4 ಸಲ ಜಾಸ್ತಿ ಬಡ್ಕೊಳ್ತಾ ಇತ್ತು ಅಂತ. ಅಂದರೆ ಇವರಿಗೆ ಅಷ್ಟು ಕೂಡ ಭಯ ಆಗ್ತಾ ಇತ್ತು. ಅತಿಥಿಗಳು ಬಂದರು ಅಂತ ಹೇಳಿದರೆ ಅವರನ್ನು ಸತ್ಕಾರ ಮಾಡಲೇಬೇಕಾಗ್ತದೆ. ಆದರೆ ಅವರನ್ನು ಸತ್ಕಾರ ಮಾಡಲಿಕ್ಕೆ ಇವರ ಹತ್ತಿರ ಬೇಕಾದಷ್ಟು ಹಣ ಇಲ್ಲ. ಆ ಕಾರಣದಿಂದಾಗಿ ಇವರೇನು ಮಾಡ್ತಾರೆ, ಅತಿಥಿಗಳಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ತಾರೆ. ತುರಂತ ಉನ್ಕೋ ಚಿಟ್ಟಿ ಲಿಖ್ ದೇತೆ ತೆ ಕಿ ಆನೆ ಕಿ ಖಬರ್ ಸೆ ಖುಷಿ ತೋ ಮಿಲಿ, ಲೇಕಿನ್ ವಹಾ ಕಾ ಮೌಸಮ್ ಕುಚ್ ಠೀಕ್ ನಹಿ ಹೈ. ಆಗ ಇವರು ಲೆಟರನ್ನು ಬರೀತಾರೆ. ಯಾರಿಗೆ, ಯಾರೋ ಅತಿಥಿಗಳು ಬರ್ತಾರೆ ಹೇಳಿದ್ರಲ್ಲ ಅವರಿಗೆ ಇವರು ಲೆಟರನ್ನು ಬರೀತಾರೆ. ಇಲ್ಲಿ ಮೌಸಮ್, ಇಲ್ಲಿಯ ವಾತಾವರಣ ಸರಿ ಇಲ್ಲ. ನೀವು ಬರುವ ವಿಷಯ ಕೇಳಿ ನಮಗೆ ಖುಷಿ ಆಯಿತು, ಆದರೆ ಇಲ್ಲಿನ ವಾತಾವರಣ ಸರಿ ಇಲ್ಲ, ಹಾಗಾಗಿ ನೀವು ಈಗ ಬರೋದು ಬೇಡ ಅಂತ ಹೇಳಿ ಇವರು ಲೆಟರನ್ನು ಬರೀತಾರೆ. पूरे शहर में एक तरफ चेचक चल रही है तो दूसरी तरफ ಹೈಜಾ. ಇವ್ರು ಹೇಳ್ತಾರೆ ಇಡೀ ನಗರದಲ್ಲಿ, ಇಲ್ಲಿ ದಿಲ್ಲಿಯಲ್ಲಿ ಎಲ್ಲ ಕಡೆ ಚೇಚಕ್ ಅಂದರೆ ಚಿಕನ್ ಫಾಕ್ಸ್, ಇನ್ನೊಂದು ದೂಸರಿ ತರಫು ಹೈಜಾ ಅಂದರೆ ಕಾಲಾರ. ಒಂದು ಕಡೆಯಿಂದ ಚಿಕನ್ ಫಾಕ್ಸ್ ಸ್ಪ್ರೆಡ್ ಆಗಿದೆ, ಇನ್ನೊಂದು ಕಡೆಯಿಂದ ಕಾಲಾರ ಇದೆ, ಹಾಗಾಗಿ ನೀವು ಬರೋದು ಬೇಡ. ಅಂದರೆ ಸಾಂಕ್ರಾಮಿಕ ರೋಗ ನಮ್ಮ ನಗರದಲ್ಲೆಲ್ಲ ಹಬ್ಬಿಕೊಂಡಿರುವ ಕಾರಣಕ್ಕಾಗಿ ನೀವು ಬರಬೇಡಿ ಈಗ. ಅಗರ್ ಆ ಭೀ ಜಾಯೆಗೆ
यहाँ मनोरंजन के लिए कुछ भी नहीं है, इसलिए विवश होकर लिखना पड़ता है कि ಅಭಿ ಮತ್ ಆವೋ. ನೀವೊಂದು ವೇಳೆ ಬಂದರೆ ನಿಮಗೆ ಮನೋರಂಜನೆಗೆ ಎಂಟರ್ಟೈನ್ಮೆಂಟಿಗೆ ಕೂಡ ಇಲ್ಲಿ ಏನು ಇಲ್ಲ. ಹಾಗಾಗಿ ನಾನು ನಿಮಗೆ ಈ ಲೆಟರನ್ನು ಬರಿತಾ ಇದ್ದೇನೆ, ನೀವು ಬರೋದು ಬೇಡ. ಈ ರೀತಿ ಹೇಳಿ ಒಂದು ಸಲ ಲೇಖಕರು ಅತಿಥಿಗಳಿಂದ ಹೇಗೋ ಬಚಾವಾಗ್ತಾರೆ. ಕೆಲವು ಅತಿಥಿಗಳು ಹೇಳಿ ಬರ್ತಾರೆ, ಆದರೆ ಇನ್ನು ಕೆಲವು ಅತಿಥಿಗಳು ಹೇಳದೇ ಬರ್ತಾರೆ. ಅವರ ಬಗ್ಗೆ ಕೂಡ ಲೇಖಕರು ಹೇಳ್ತಾರೆ. ಕುಚ್ ಲೋಗ್ ऐसे होते हैं कि बिना पूर्व सूचना से ही आ टपकते हैं. ಕೆಲವರು ಯಾವ ಥರ ಇರ್ತಾರೆ, ಹೇಳದೇನೆ ಬರ್ತಾರೆ, ಅಂದರೆ ಡೈರೆಕ್ಟಾಗಿ ಸೀದಾ ಮನೆಗೇ ಬರ್ತಾರೆ. ಉನ್ ಲೋಗೋನ್ ಸೆ ಬಚನೆ ಕೆ ಲಿಯೆ ಲೇಖಕ ಬಹುತ್ ಕುಚ್ ಕರ್ತೆ ಥೆ. ಅಂಥ ಜನರಿಂದ ಬಚಾವಾಗಲಿಕ್ಕೋಸ್ಕರ ಲೇಖಕರು ಎಷ್ಟೋ ಕಸರತ್ತನ್ನು ಮಾಡ್ತಾಯಿದ್ರು. शहर से दूर तंगी गली में घर ले चुके थे जहाँ ಪೌಂಚನಾ ಬಿ ದುರ್ಲಭ ಹೋ. ಇವರು ನಗರದಿಂದ ತುಂಬ ದೂರದಲ್ಲಿರುವಂಥ ಪ್ಲೇಸಲ್ಲಿ ಹೋಗಿ ಮನೆಯನ್ನು ತಗೊಳ್ತಾರೆ. ಯಾಕಂದರೆ ಅಲ್ಲಿಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಯಾರು ಬರದೆ ಹೋಗ್ಬೋದು ಅಂತ ಹೇಳಿ ಇವರು ನಗರದಿಂದ ತುಂಬ ದೂರದಲ್ಲಿ ಮನೆಯನ್ನು ತಗೊಳ್ತಾರೆ. दुर्भाग्यवश कोई आदमी आ भी जाए तो पहले लड़के को भेजते थे उनसे बात करने के लिए. ಆಯಿತು, ದುರಾದೃಷ್ಟವಶಾತ್ ಯಾರಾದರೂ ಬಂದೇ ಬಿಟ್ರು ಅಂತಂದರೆ ಫಸ್ಟಿಗೆ ಮಗನನ್ನು ಕಳಿಸ್ತಾ ಇದ್ರು ಮಾತಾಡಲಿಕ್ಕೆ. बाद में श्रीमती जी सामानों के बारे में बच्चों के बारे में खिड़की से देखकर खबर देती थी. तब लड़के से कहलावे देते थे कि बाबूजी बाहर गए हैं. ಅಷ್ಟೊತ್ತಿಗೆ ಆಗುವಾಗ ಇಲ್ಲಿ ಲೇಖಕರ ಪತ್ನಿ ಕಿಟಕಿಯಿಂದಲೇ ಅವಳು ಎಲ್ಲ ಅತಿಥಿಗಳೊಟ್ಟಿಗೆ ಕಿಟಕಿಯಿಂದಲೇ ಮಾತಾಡ್ತಾಳೆ. ಮತ್ತು ಮಗನ ಜೊತೆ ಹೇಳಿ ಕಳಿಸ್ತಾರೆ, ಬಾಬೂಜಿ ಗರ್ಮೆ ನಹಿ ಹೇ, ಬಾಬೂಜಿ ಮನೆಯಲ್ಲಿಲ್ಲ ಹೇಳು, ಹೊರಗಡೆ ಹೋಗಿದ್ದಾರೆ ಹೇಳು. ಆಗ ಏನಾಗ್ತಾರೆ ಆಗ ಬಂದಂಥ ಅತಿಥಿಗಳು ಹೋಗ್ತಾರೆ. ಅದಕ್ಕೋಸ್ಕರ ಲೇಖಕರು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ. ಕಭಿ ಕಭಿ ಪರೇಶಾನಿ ऐसी आती थी कि कोई जान पहचान वाले रास्ते में मिले या दफ्तर में पहुंचने पर लेखक अपनी मुलाकात में ही उनके टिकने का स्थान जाने की तारीख पूछते थे. ಈಗ ಲೇಖಕರಿಗೆ ಯಾರಾದರೂ ಪರಿಚಯದವರು ಸಿಕ್ಕಿದ್ರು ರಸ್ತೆಯಲ್ಲಿ ಹೋಗುವಾಗ, ಅಥವಾ ಆಫೀಸಲ್ಲಿ ಯಾರಾದರೂ ಸಿಕ್ಕಿದ್ರು, ಅವ್ರ ಜೊತೆ ಇವರ ಮುಲಾಕಾತ್ ಆಯಿತು, ಅವ್ರ ಜೊತೆ ಇವರು ಮಾತಾಡಿದ್ರು ಅಂತ ಆಗುವಾಗ ಫಸ್ಟಿಗೆ ಇವ್ರು ಕೇಳ್ತಾರೆ, ನೀವು ಇವತ್ತು ಎಲ್ಲಿ ನಿಲ್ಲೋದು, ಟಿಕ್ನೆ ಕಾ ಸ್ಥಾನ್, ಅವರು ಜಾನೆ ಕಿ ತಾರೀಖ್, ಮತ್ತು ಯಾವಾಗ ನೀವು ವಾಪಸ್ ರಿಟರ್ನ್ ಆಗೋದು ಅಂತ ಮುಂಚೆನೇ ಕೇಳ್ತಾ ಇದ್ರು. ಇಸ್ಕಿ ವಜಹ ಸೆ ಬಹುತ್ ಕಮ್ ಲೋಗ್ ಉನ್ಕೆ ಘರ್ ಕಾ ಹಿಮ್ಮತ್ ಕರ್ತೆ ಥೆ. ಹಾಗಾಗಿ ತುಂಬ ಕಡಿಮೆ ಜನ ಇವರ ಮನೆಗೆ ಬರ್ತಾಯಿದ್ರು, ಇವರ ಮನೆಗೆ ಬರುವಂಥ ಧೈರ್ಯ ಮಾಡ್ತಾ ಇರಲಿಲ್ಲ. ಯಾಕಂದರೆ ಈಗ ಒಬ್ಬರು ಗೆಸ್ಟ್ ಸಿಕ್ಕಿದ ತಕ್ಷಣ ನೀವು ಎಲ್ಲಿ ನಿಲ್ಲೋದು, ಯಾವಾಗ ಹೋಗೋದು ಅಂತ ಕೇಳಿದರೆ ಅವ್ರಿಗೇನು ಅನ್ನಿಸ್ತದೆ ಅಂದರೆ ಇವರ ಮನೆಗೆ ಬರೋದು ಬೇಡ ಅಂತ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ಅತಿಥಿಗಳೇನು ಮಾಡ್ತಾಯಿದ್ರು, ಇವರ ಮನೆಗೆ ಬರುವಂಥ ಧೈರ್ಯವನ್ನು ಮಾಡ್ತಾ ಇರಲಿಲ್ಲ. कुछ लोग आने के बाद ऐसे रौब जमाते थे कि यह उनका हक है. आते ही लेखक की माँ के चरण छूते, बच्चों को अपना भतीजा मानते, नौकरों पर अधिकार जमाते. ಕೆಲವು ಗೆಸ್ಟ್ ಯಾವ ಥರ ಇದ್ರು ಅಂತ ಹೇಳಿದರೆ, ಬಂದ ತಕ್ಷಣ ಇವರ ಮನೆಯಲ್ಲಿ ಅವರ ಮನೆಯಲ್ಲಿ ಹಕ್ಕು ಚಲಾಯಿಸಿರ್ತಾರೆ, ಇವರ ಮನೆಯಲ್ಲಿ ಹಕ್ಕು ಚಲಾಯಿಸ್ತಾರೆ. ಆತೆ ಹಿ ಲೇಖಕಿ ಮಾಕೆ ಚರಣ್ ಜೊತೆ, ಬಂದ ತಕ್ಷಣ ಲೇಖಕರ ತಾಯಿಯ ಕಾಲನ್ನು ಹಿಡಿತಾರೆ, ಅಂದರೆ ಆಶೀರ್ವಾದ ತಗೊಳ್ತಾರೆ. ಬಚ್ಚೋಂಕು ಅಪನ ಭತೀಜ ಮಾಂತೆ, ಈ ಮಕ್ಕಳನ್ನು ಅವರ ಸೋದರಳಿ ಅಂತರ ಟ್ರೀಟ್ ಮಾಡ್ತಾರೆ. ನೌಕರೋಂಪರ ಅಧಿಕಾರ ಜಮಾತೆ, ಅವರ ಮನೆಯಲ್ಲಿ ಇರುವ ಕೆಲಸದವರ ಮೇಲೆ ಇವರು ಕೂಡ ಅಧಿಕಾರವನ್ನು ಚಲಾಯಿಸ್ತಾರೆ. ऐसे में ಲೇಖಕ ಕಿ ಶ್ರೀಮತಿ ಅಪನ ಚಾತುರ್ಯ ದಿಖಾತಿ. ಈ ಟೈಮಲ್ಲಿ ಲೇಖಕರ ಪತ್ನಿ ಏನು ಮಾಡ್ತಾಳೆ, ಸ್ವಲ್ಪ ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ತಾಳೆ. ಮೆಹಮಾನೋं के आते ही वह बीमारी का ढोंग रचाती, रूखेपन का व्यवहार दिखाती, बच्चों को ज़्यादा पीटती, बर्तन अधिक तोड़ती, दाल शोक में मिर्च अधिक डालती. ಇವಾಗ ಏನು ಮಾಡ್ತಾಳೆ ಅಂದರೆ, ಇಲ್ಲಿ ಲೇಖಕರಿಗೂ ಇಷ್ಟ ಇಲ್ಲ, ಲೇಖಕರ ಪತ್ನಿಗೂ ಕೂಡ ಅತಿಥಿಗಳು ಬಂದದ್ದು ಇಷ್ಟ ಇಲ್ಲ. ಅತಿಥಿಗಳು ಬಂದ ತಕ್ಷಣ ಇವಳ ಒಂದು ಬುದ್ಧಿವಂತಿಕೆಯನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವ್ರು ಬಂದ ತಕ್ಷಣ ಹುಷಾರಿಲ್ಲದವ್ರ ಥರ ಮಾಡ್ತಾಳೆ. ರೂಕೆ ಪನ್ಕ ವ್ಯವಹಾರ ಅಂದರೆ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾಳೆ, ಸಿಟ್ಟಾಗಿ ವರ್ತನೆಯನ್ನು ಮಾಡ್ತಾಳೆ. ಬಚ್ಚೋಂಕು ಜ್ಯಾದ ಪಿಡ್ತಿ, ಮಕ್ಕಳಿಗೆ ಸಮ ಹೊಡಿತಾಳೆ, ಅವರ ಎದುರು ಮಕ್ಕಳಿಗೆ ಸಮ ಬಡಿತಾಳೆ.
बर्तन अधिक तोड़ती, दाल शाಖ ಮೇ ಮಿರ್ಚಿ ಅಧಿಕ ಡಾಲ್ತಿ. ಪಾತ್ರೆಗಳನ್ನೆಲ್ಲ ಹೊತ್ತೊತ್ತಾಕ್ತಾಳೆ ಮತ್ತು ಏನು ಸಾಂಬಾರಿಗೆಲ್ಲ ಮೆಣಸನ್ನು ಜಾಸ್ತಿ ಹಾಕ್ತಾಳೆ. ಮೆಹಮಾನೋं के पूछने पर हर चीज़ के लिए ಗಲತ್ ಚೀಸ್ ದೇತಿ ಥಿ. ಇವಳು ಏನು ಮಾಡ್ತಾಳೆ ಅಂದರೆ ಅತಿಥಿಗಳು ಬಂದು ಏನಾದರೂ ಒಂದು ವಸ್ತು ಕೇಳಿದರೆ ಇವಳು ಅದರ ಬದಲು ಬೇರೆ ವಸ್ತುವನ್ನು ಕೊಡ್ತಾ ಇದ್ಲು. ಇಸ್ ತರಹ ಕರ್ನೆ ಸೆ ಮೆಹಮಾನ್ ಹೈರಾನ್ ಹೋಕರ್ ಘರ್ ಸೆ ಜಲ್ದಿ ಹಿ ನಿಕಲ್ ಜಾತೆ ಹೈ. ಇದರಿಂದಾಗಿ ಅತಿಥಿಗಳೇನು ಮಾಡ್ತಾರೆ, ಇವಳ ಒಂದು ವ್ಯವಹಾರವನ್ನು ನೋಡಿ, ಇವಳ ವರ್ತನೆಯನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ ಮತ್ತು ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ಮನೆಯಿಂದ ಬೇಗ ಹೋಗ್ತಾರೆ. ಒಟ್ಟು ಇವರಿಗೆ ಏನಾಗಬೇಕು, ಮನೆಯಿಂದ ಅತಿಥಿಗಳು ಹೋಗಬೇಕು. ಯಹ ವ್ಯವಹಾರ ತೋ ಅಸಾಮಾಜಿಕ ಹೈ, ಲೋಗೋ ಲೇಖಕೋ ಭಲೆ ಹಿ ಮನ್ಹೂಸ್ ಕಹ ಸಕ್ತೆ ಹೈ. ಈ ಥರ ಇವರು ವ್ಯವಹಾರ ಮಾಡೋದು ನಿಜವಾಗಿ ಅಸಾಮಾಜಿಕ, ಅಂದರೆ ಸಾಮಾಜಿಕ ಅಲ್ಲ, ಸಮಾಜ ವಿರೋಧಿ ಅಂತ ಹೇಳ್ಬೋದು. ಲೇಖಕೋ ಭಲೆ ಹಿ ಮನ್ಹೂಸ್ ಕಹ ಸಕ್ತೆ ಹೈ. ಲೇಖಕರನ್ನು ಜನರು ಹೇಳ್ಬೋದು ಅವನೇನು ತುಂಬ ಬುರಾ ಆದ್ಮಿ, ತುಂಬ ಕೆಟ್ಟ ವ್ಯಕ್ತಿ ಅಂತ ಹೇಳ್ಬೋದು. ಲೇಕಿನ್ ಲೇಖಕ ದೈಹಿಕ और आर्थिक कष्टों को उठाए बिना ಮೆಹಮಾನ್ ನವಾಜಿ ಕರ್ನೆ ಕಾ ರಹಸ್ಯ ಢೂಂಢತೆ ಹೈ. ಆದರೆ ಇಲ್ಲಿ ಲೇಖಕರ ಪರಿಸ್ಥಿತಿ ಲೇಖಕರಿಗೆ ಮಾತ್ರ ಗೊತ್ತು. ಅವರು ದೈಹಿಕವಾಗಿ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದರು. ಹಾಗಾಗಿ ಅವರೇನು ಮಾಡ್ತಾರೆ, ಮೆಹಮಾನಿಂದ ಬಚಾವಾಗಲಿಕ್ಕೋಸ್ಕರ ಹೊಸ ದಾರಿಯನ್ನು ರಹಸ್ಯವಾದಂಥ ದಾರಿಯನ್ನು ಹುಡುಕ್ತಾರೆ. ಭಗವಾನ್ ಸೆ ಭಿ ಯಹಿ ಪ್ರಾರ್ಥನಾ ಕರ್ತೆ ಹೈ ಕಿ ಇಸ್ಮೇ ವೇ ಸಫಲ್ ಬನೆ. ಇವರು ದೇವ್ರ ಜೊತೆ ಬೇಡಿಕೊಳ್ತಾ ಇದ್ರೇನು, ಈ ರೀತಿಯ ಒಂದು ಪ್ಲ್ಯಾನ್ಗಳೆಲ್ಲ ಸಕ್ಸಸ್ ಆಗಲಿ. ಒಟ್ಟು ನನ್ನನ್ನು ಏನು ಮಾಡು, ನೀನು ಮೆಹಮಾನೋನ್ಸೆ ಬಚಾವೋ, ಅತಿಥಿಗಳಿಂದ ನನ್ನನ್ನು ನೀನು ಪಾರು ಮಾಡಬೇಕು ಅಂತ ಮಾತ್ರ ಬಯಸ್ತಾ ಇದ್ರು. कहानी को आत्मकथात्मक शैली में प्रस्तुत करके बिना किसी को नाराज़ किए सबको वांछित विषय तक ले जाने का प्रयास करते हैं. ಇಲ್ಲಿ ಲೇಖಕರು ಏನು ಮಾಡಿದಾರಂತೆ, ಈ ಕಹಾನಿಯಲ್ಲಿ ಆತ್ಮಕಥಾತ್ಮಕ ಶೈಲಿ ಅಂದರೆ ಇವರದ್ದೇ ಆದಂಥ ಶೈಲಿಯಲ್ಲಿ, ಅಂದರೆ ಇವರ ಜೀವನದಲ್ಲಿ ಆದಂಥ ಘಟನೆಯ ಬಗ್ಗೆನೇ ಇವರು ಈ ಕಹಾನಿಯಲ್ಲಿ ಹೇಳ್ತಾರೆ. ಬಿನಾ ಕಿಸಿಕೋ ನಾರಾಜ್ ಕಿಯೆ, ಯಾರಿಗೂ ಕೂಡ ಇವರೇನು ಮಾಡಲಿಲ್ಲ, ಯಾರನ್ನು ಕೂಡ ಇವರು ದೂರಲಿಲ್ಲ. ಸಬ್ಕೋ ವಾಂಛಿತ ವಿಷಯ ಪರ್, ಎಲ್ಲರಿಗೂ ಕೂಡ ವಾಂಛಿತ ವಿಷಯ ಅಂದರೆ ಇಚ್ಛಿತ, ಅಂದರೆ ಎಲ್ಲರೂ ಕೂಡ ಬಯಸುವಂಥ ವಿಷಯದ ಬಗ್ಗೆನೇ ಇವರು ನಮ್ಮನ್ನು ಆ ವಿಷಯದ ಕಡೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಮೇಯ್ನಾಗಿ ಲೇಖಕರು ಅವರ ಜೀವನದಲ್ಲಿ ಅತಿಥಿಗಳಿಂದ ಬಚಾವಾಗಲಿಕ್ಕೆ ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿದ್ರು ಅನ್ನೋದನ್ನು ನಿಮಗೆ ಈ ಪಾಠದ ಮೂಲಕ ತಿಳಿಸಿದ್ದಾರೆ. ಅವರು ಈ ರೀತಿ ಮಾಡಲಿಕ್ಕೆ ಕಾರಣ, ಒಂದು, ಅವರ ಹತ್ತಿರ ಬೇಕಾದಷ್ಟು ಇನ್ಕಮ್ ಇರಲಿಲ್ಲ, ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ಮಾಡಿದರು. ನಿಜವಾಗಿ ಅತಿಥಿಗಳು ಬರೋದು ಅಂತ ಹೇಳಿದರೆ ಎಲ್ಲರಿಗೂ ಖುಷಿಯೇ. ಆದರೆ ಯಾರ ಹತ್ರ ಹಣ ಉಂಟಾ ಅವರೇನು ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ಅತಿಥಿಗಳನ್ನು ಟ್ರೀಟ್ ಮಾಡ್ಬೋದು. ಅದೇ ಬಡವರಾದರೆ ಅವರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಈ ಪಾಠದ ಮೂಲಕ ನಮಗೆ ತಿಳಿಸಿದ್ದಾರೆ. सुनने के लिए आप सबको धन्यवाद.